2-3 ದಿನಗಳಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಸರ್ಕಸ್ ದೆಹಲಿಗೆ ಹಾರಿದ್ದಾರೆ ತ್ರಿಮೂರ್ತಿಗಳು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹಾರಿದ್ದಾರೆ. ಇವತ್ತೇ ಸಂಪುಟ ವಿಸ್ತರಣೆಗೆ ಮುಹೂರ್ತವನ್ನ ವರಿಷ್ಠರು ನಿಗದಿಪಡಿಸುತ್ತಾರೆ. ಮಧ್ಯಾಹ್ನ ರಾಹುಲ್ ಗಾಂಧಿ, ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ರಾಜ್ಯದ 3 ಕಾಂಗ್ರೆಸ್ನ ವರಿಷ್ಠರು ಚರ್ಚೆಯನ್ನು ನಡೆಸಲಿದ್ದಾರೆ. ವರಿಷ್ಠರ ಮೀಟಿಂಗ್ ಬಳಿಕ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿಗೆ ಹಾರಿದ್ದಾರೆ. ಇನ್ನೇನು 2-3 ದಿನದಲ್ಲಿ ಸಂಪುಟ ವಿಸ್ತರಣೆ ಫಿಕ್ಸು. ಸಚಿವಾಕಾಂಕ್ಷಿಗಳ ಪಟ್ಟಿ ಮಾತ್ರ ದೊಡ್ಡದಿದೆ. ಮಧ್ಯಾಹ್ನ ರಾಹುಲ್ ಗಾಂಧಿ, ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಕೂಡ ಚರ್ಚೆಯನ್ನ ನಡೆಸ್ತಾರೆ. ವರಿಷ್ಠರ ಮೀಟಿಂಗ್ ಬಳಿಕ ಸಂಪುಟ ವಿಸ್ತರಣೆಗೆ ಮುಹೂರ್ತವನ್ನ ನಿಗದಿ ಮಾಡಲಾಗುತ್ತೆ. ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಯುವಕರಿಗೆ ಆದ್ಯತೆ ನೀಡಬೇಕು, ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿ. ಇನ್ನು ಜಾತಿವಾರು ಲೆಕ್ಕಾಚಾರ ಇದ್ದೇ ಇರುತ್ತೆ. ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇದೆಲ್ಲದಕ್ಕೂ ಹೆಚ್ಚಿನ ಒಲವು ನೀಡಬೇಕು ಅಂತ ರಾಹುಲ್ ಗಾಂಧಿ ಅಂದ್ಕೊಂಡಿದ್ದಾರೆ. ಸೊ ಹೊಸ ಮುಖಗಳಿಗೆ ಆದ್ಯತೆ ನೀಡೋ ಸಾಧ್ಯತೆ ಇರುತ್ತೆ. ಇನ್ನು ಸಿದ್ದರಾಮಯ್ಯ ಅವರ ಟೀಮ್ನಲ್ಲಿದ್ದಂತಹ ಕೆಲವು ಶಾಸಕರುಗಳು ಈಗಲೂ ಕೂಡ ಸಚಿವರಾಗಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿದ್ದಂತಹ 3ರಿಂದ 4 ಮಂದಿಗಷ್ಟೇ ಈಗ ಹೊಸ ಕ್ಯಾಬಿನೆಟ್ನಲ್ಲಿ ಅವಕಾಶ ಇರುತ್ತೆ. ಅದಾದ ನಂತರ ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅಂತ ರಾಹುಲ್ ಗಾಂಧಿ ಅವರು ಒಲವನ್ನ ತೋರಿಸ್ತಾ ಇದ್ದಾರೆ. ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, 2-3 ದಿನಗಳಲ್ಲಿ ಸಂಪುಟ ವಿಸ್ತರಣೆಗೆ ಬಹುತೇಕ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ 3 ಜನ ಕೂಡ ಹೊರಟಿದ್ದಾರೆ. ಅಲ್ಲಿ ಕೇಂದ್ರದ ಕಾಂಗ್ರೆಸ್ ವರಿಷ್ಠರ ಜೊತೆಗೆ ಚರ್ಚೆಯನ್ನ ನಡೆಸಿ ಸಂಪುಟ ವಿಸ್ತರಣೆಗೆ ಒಂದು ಮುಹೂರ್ತವನ್ನ ನಿಗದಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಿ ಗಮನಿಸಬೇಕಾಗಿರೋದು, ಸಚಿವಾಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ ರೂಪೇಶ್. ಜಾತಿವಾರು ಲೆಕ್ಕಾಚಾರಗಳನ್ನು ಹಾಕಬೇಕಾಗುತ್ತೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಸಿಂಧೂರ, ಮೊದಲು ಯಾಕಂತ ಹೇಳಿದ್ರೆ ಮೊದಲ ಹಂತದಲ್ಲಿ ಸಂಪುಟ ವಿಸ್ತರಣೆ ಆದಾಗ ಒಂದು ಚರ್ಚೆ ಆಗಿತ್ತು. ಯಾಕಂತ ಹೇಳಿದ್ರೆ ಇಷ್ಟು ಜನ ಹಿರಿಯರಿಗೆ ಕೊಡಬೇಕು ಅಂತೇಳಿ. ಆವಾಗ ಬಹುತೇಕ ಯತೀಂದ್ರ ಬಿಟ್ರೆ, ಅದೇ ರೀತಿಯಾಗಿ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇಲ್ಲದಂತಹ UT ಖಾದರ್ ಅವರು ಬಿಟ್ರೆ ಮತ್ತೆಲ್ಲರೂ ಕೂಡ ಹೊಸ ಮುಖ ಅಂತೇಳಿ ಏನು ಇರಲಿಲ್ಲ. ಆದರೆ ರಾಹುಲ್ ಗಾಂಧಿ ಅವ್ರ ಮೈಂಡ್ ಸೆಟ್ ಯಾವ ರೀತಿಯಾಗಿತ್ತು ಅಂತೇಳಿ ಗೊತ್ತಾಗಿರಲಿಲ್ಲ. ಹೀಗಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಯಂಗ್ ಕ್ಯಾಬಿನೆಟ್ ಆಗಿರಬೇಕು, OBCಗೆ ಅದೇ ರೀತಿಯಾಗಿ SC STಗೆ ಹೆಚ್ಚು ಮಣೆಯನ್ನು ಹಾಕಬೇಕು ಅಂತೇಳಿ. ಅದೇ ರೀತಿಯಾಗಿ ಹೆಂಗಂತ ಹೇಳಿದ್ರೆ ಮೊದಲ ಬಾರಿ ಶಾಸಕರಾಗಿದ್ದಾರೆ ಅಂತ ಹೇಳಿ ಅಲ್ಲ, 3-4 ಬಾರಿ ಶಾಸಕರಾದವರು, ಪೊಟೆನ್ಷಿಯಲ್ ಇರ್ತಕ್ಕಂಥ ನಾಯಕರುಗಳು, ಅವರು ಮುಂದೆ ಪಕ್ಷದ ಆಸ್ತಿ ಆಗುವಂಥವ್ರು, ಅಂಥವ್ರಿಗೆ ನೀವು ಮಣೆ ಹಾಕಬೇಕು ಅಂತೇಳಿ ಸಲಹೆಗಳನ್ನು ಕೊಟ್ಟಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವರು ಮೊದಲೇ, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಅಷ್ಟೇ, ಅದೇ ರೀತಿಯಾಗಿ DK ಶಿವಕುಮಾರ್ ಕೂಡ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ರಲ್ಲ. ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಬಹುತೇಕರು ಆ ಪಟ್ಟಿಯಲ್ಲಿದ್ದರು. ಹೀಗಾಗಿ ಅವರು ಹೇಳಿದ್ದಾರೆ 3-4 ಜನಕ್ಕೆ ಅಷ್ಟೇ ಅವಕಾಶ ಕೊಡೋಣ. ಉದಾಹರಣೆಗೆ ಈಗ MB ಪಾಟೀಲ್ ಅವರು ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಜಮೀರ್ ಇದ್ರು, ಸಂತೋಷ್ ಲಾಡ್ ಇದ್ರು, ಹೀಗೆ ಸಾಕಷ್ಟು ಜನದ RB ತಿಮ್ಮಾಪುರ ಇದ್ರು, ಈ ರೀತಿ ಸಾಕಷ್ಟು ಜನ ಇದ್ರು. ಆದರೆ ಅದರಲ್ಲಿ 3-4 ಜನಗಳಿಗೆ ಮಾತ್ರ ಮಣೆ ಹಾಕೋಣ ಅಂತೇಳಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಹಿರಿಯರಿಗೆ ಹೆಚ್ಚು ಒಲವನ್ನ CM ಆಗಲಿ, ಅದೇ ರೀತಿಯಾಗಿ ಮಾಜಿ CM ಸಿದ್ದರಾಮಯ್ಯ ತೋರಿಸ್ತಾರೆ. ಯಾಕಂತ ಹೇಳಿದ್ರೆ ಏನಾದರೂ ಹಿರಿಯರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಕ್ಷದಲ್ಲಿ ಗೊಂದಲಗಳಾಗುತ್ತೆ. ಆದರೆ ರಾಹುಲ್ ಗಾಂಧಿ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಯುವ ಮುಖಗಳಿಗೆ ಮತ್ತಷ್ಟು ಮಣೆ ಹಾಕಬೇಕು, ಅದೇ ರೀತಿ ಪೊಟೆನ್ಷಿಯಲ್ ಇರ್ತಕ್ಕಂಥ ನಾಯಕರುಗಳಿಗೆ ಮಣೆ ಹಾಕಬೇಕು ಅಂತೇಳಿ ಒಂದಿಷ್ಟು ಎಕ್ಸಾಂಪಲ್ ಕೂಡ ಹೇಳಿದ್ದಾರೆ. ಇದಕ್ಕೋಸ್ಕರವಾಗಿ CM, ಅದೇ ರೀತಿ ಮಾಜಿ CM ಹಾಗೆ BK ಹರಿಪ್ರಸಾದ್ 3 ಜನ ಒಂದಿಷ್ಟು ಸಾಮ್ಯತೆಯ ಪಟ್ಟಿಗಳನ್ನು ತೆಗೆದುಕೊಂಡು ಯಂಗ್ ಮುಖಗಳು ಯಾರಿಗೆಲ್ಲ ಮಣೆ ಹಾಕಬಹುದು, ಅವ್ರಿಗೆ ಕೊಟ್ಟರೆ ಒಂದಿಷ್ಟು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಉದಾಹರಣೆ ಶರದ್ ಬಚ್ಚೇಗೌಡರಿಗೆ ಕೊಟ್ಟರೆ ಶರದ್ ಬಚ್ಚೇಗೌಡರು ಪಕ್ಷಕ್ಕೆ ಹೇಗೆ ಆಸ್ತಿ ಆಗ್ತಾರೆ, ಬೆಂಗಳೂರು ಮತ್ತು ಬೆಂಗಳೂರು ಹೊಂದಿಕೊಂಡಂಥ ಭಾಗದಲ್ಲಿ ಹೇಗೆ ವೋಟರನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಗೆ ಸಹಾಯಕ ಆಗ್ತಾರೆ, ಈ ರೀತಿಯಾಗಿ ಒಂದಿಷ್ಟು ಏನು ಪ್ಲಸ್ ಫ್ಯಾಕ್ಟರ್ಗಳು ಏನೇನಿತ್ತೆ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ. ಈ ಒಂದು ದೆಹಲಿ ಭೇಟಿಯಲ್ಲಿ ಪಕ್ಕಾ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತ ಅಂತಿಮವಾಗಿರ್ತಕ್ಕ ಚರ್ಚೆ ಆಗುತ್ತೆ. ಇವತ್ತೇ ಆಗುತ್ತೆ ಅಂತಲ್ಲ, ಇವತ್ತು ನಾಳೆ 2 ದಿನ ಸೇರಿಕೊಂಡು ಒಂದು ಚರ್ಚೆ ಆಗುತ್ತೆ. ಇದೆಲ್ಲ ಅಂದುಕೊಂಡಂತೆ ಆದರೆ ಇನ್ನ 3-4 ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗಿ ಹೋಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಹೊಸ ಮುಖಕ್ಕೆ ಮಣೆ ಹಾಕಿ ಅಂತ ಹೇಳಿದ್ದಾರೆ. ಆದರೆ ಈಗ ಉದಾಹರಣೆಗೆ ಮಹಾದೇವಪ್ಪ, ಜಮೀರ್ ಅಹಮದ್ ಅವರೆಲ್ಲರೂ ಕೂಡ ಹೊಸ ಮುಖ ಅಲ್ಲ, ಅಥವಾ ಬೇರೆ ಆ ರೀತಿಯ ಕ್ಯಾಟಗರಿಯಲ್ಲಿ ಬರಲ್ಲ. ಅವರು ಹಿರಿಯರು ಅಂತೇಳಿ ಅವ್ರನ್ನ ಪರಿಗಣಿಸಬೇಕಾಗುತ್ತೆ. ಇಂಥ ನಾಯಕರಿಗೆ ಏನಾದರೂ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಒಂದು ಬಂಡಾಯ ಅಥವಾ ಒಂದಿಷ್ಟು ಅಸಮಾಧಾನವನ್ನು ಪಕ್ಷ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಗ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ ಅಂತ, ಜಮೀರ್ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರು ಮುನಿಸಾಕ್ತಾರೆ. ಇದೇ ರೀತಿಯಾಗಿ SC ರೈಟ್ ಮಹಾದೇವಪ್ಪ ಅವರು. ಹಾಗಾಗಿ ಈ ಎಲ್ಲ ಒಂದು ಅಸಮಾಧಾನಗಳನ್ನು ಯಾವ ರೀತಿ ಪರಿಹರಿಸಬೇಕು ಈ ಚರ್ಚೆ ಕೂಡ ಆಗುತ್ತೆ. ಕೇವಲ ಸಂಪುಟ ಪುನರಚನೆ ಮಾತ್ರ
ಅಲ್ಲ, ಇಲ್ಲಿಯ ಖಾತೆ ಬದಲಾವಣೆ ಸಂಬಂಧಪಟ್ಟಂತೆ ಮುನಿಯಪ್ಪ ಅವರು ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಪುಟ್ಟನ ಹಿಡಿತಾ ಇದ್ದಾರೆ. ಮುನಿಯಪ್ಪ ಅವರನ್ನು ಕೂಡ ದೆಹಲಿಗೆ ಡಿ ಕೆ ಶಿವಕುಮಾರ್ ಕತ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುನಿಯಪ್ಪ ಅವರಿಗೂ ಕೂಡ ಗುಡ್ ನ್ಯೂಸ್ ಸಿಗುತ್ತಾ, ಅವರಿಗೆ ಸಮಾಜ ಕಲ್ಯಾಣ ಖಾತೆ ಬೇಕಂತ ಇದ್ದಾರೆ. ಆದ್ರೆ ಆ ಖಾತೆ ಸಿಗಲಿಕ್ಕೆ ಸಹಾಯಕ ಆಗುತ್ತಾ ಅನ್ನೋದು ಇಲ್ಲಿಗ ಸದ್ಯದ ಚರ್ಚೆ ಆಗಿದೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.